ಸ್ನೇಹಿತರೆ, ಎಷ್ಟು ರೋಮಾಂಚನಕಾರಿ ಅನ್ನಿಸ್ತಾ ಇದೆ ಗೊತ್ತಾ ಈ ಆಟ. ಅವರು ಬೈಕ್ ಓಡಿಸ್ತಾ ಇದ್ರೆ ಇಲ್ಲಿ ನಮಗೆ ಒಂದು ರೀತಿ ಭಯದ ವಾತಾವರಣ ಜೊತೆಗೆ ಆಶ್ಚರ್ಯ, ಅದ್ಭುತ ಏನೇನೋ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆ ಕಲಾವಿದರು ಸರಾಗವಾಗಿ ಓಡ್ತಾಯಿದ್ರು. ಅವರು ಅಭ್ಯಾಸ ಮಾಡಿಬಿಟ್ಟೇ ಮಾಡ್ತಾಯಿರ್ತಾರೆ, ಆದರೆ ನಮಗೆ ಭಯ ಆಗ್ತಾ ಇರುತ್ತೆ. ಸ್ನೇಹಿತರೆ, ಸಿರ್ಸಿ ಮಾರಿಕಾಂಬೆ ಜಾತ್ರೆ ಇತ್ತೀಚೆಗೆ ನಡೆಯಿತು. ಮಾರಿಕಾಂಬೆ ಜಾತ್ರೆ ಅತ್ಯಂತ ಪ್ರಸಿದ್ಧವಾದ ಜಾತ್ರೆ. ಸಿರಿಸಿಯ ಮಾರಿಕಾಂಬೆ ಜಾತ್ರೆ ಅತ್ಯಂತ ಪ್ರಸಿದ್ಧವಾದ ಜಾತ್ರೆ. ಆ ಜಾತ್ರೆಯಲ್ಲಿ ಈ ಸಾಹಸ ಕಲಾವಿದರು ತಮ್ಮ ಒಂದು ಸಾಹಸವನ್ನು ಪ್ರದರ್ಶನ ಮಾಡ್ತಾಯಿದ್ರು. ಕೆಲವರು ಹಣ ಇಟ್ಕೊಳ್ತಾಯಿದ್ರು. ಆ ಒಂದು ಬೈಕಲ್ಲಿ ಹೋಗ್ತಾನೆ ಬಂದು ಹಣ ಇಸ್ಕೊಂಡು ಹೋಗ್ತಾಯಿದ್ರು. ಈ ಆಟ ಆಡುವಾಗ ಅಥವಾ ಈ ಕಲೆಯನ್ನು ಪ್ರದರ್ಶನ ಮಾಡುವಾಗ ಒಂದು ಸ್ಲಿಪ್ ಆದರೂ ಸಾಕು, ಏನಾಗುತ್ತೋ ಅನ್ನೋ ಭಯ ನಮಗಂತೂ ಕಾಡ್ತಾಯಿತ್ತು. ಬಾವಿಯೊಳಗಡೆ ಬೈಕ್ ಮತ್ತು ಕಾರನ್ನು ಓಡಿಸುವ ಈ ದೃಶ್ಯವನ್ನು ನಿಮಗೂ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ರೋಮಾಂಚನಕಾರಿ ಆಟವನ್ನು ಏನೂ ಮಾತಾಡದೆ ನೋಡಬೇಕು ಅಂತೇಳಿ ನನಗನ್ಸುತ್ತೆ. ಯಾಕೆ ಅಂತಂದರೆ ಅಷ್ಟು ಒಂಥರ ಎಕ್ಸೈಟ್ ಆಗ್ತಾ ಇರುತ್ತೆ ನನಗೆ ನೋಡಿದಾಗ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಬನ್ನಿ, ಈ ಆಟ ಸಂಪೂರ್ಣ ನೋಡಿ. ಸೌಂಡ್ ಹಾಕಬೇಕಂತ ಮಾತಾಡೋದಿಲ್ಲ ಕೇಳಿಸ್ಬೇಕು. ಫ್ರೆಂಡ್ಸ್, ಹಾಗೆ ಈ ಆಟವನ್ನು ಅಬ್ಸರ್ವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ಕೆಲವರು ಕೈ ಬಿಟ್ಬಿಟ್ಟು ಈ ಬೈಕ್ಗಳನ್ನು ಓಡಿಸ್ತಾ ಇದ್ದಾರೆ. ಹೇಗೆ ಆಗ್ತಾ ಇರುತ್ತೆ ಗೊತ್ತಾ, ಕೈ ಬಿಟ್ಟು ಓಡಾಡಿಸೋದನ್ನು ನೋಡ್ತಾ ಇದ್ದರೆ ಅವ್ರಿಗಂತೂ ಏನೂ ಅನ್ನಿಸ್ತಾ ಇರಲ್ಲ. ಸರಾಗವಾಗಿ ಕೈ ಬಿಟ್ಬಿಟ್ಟು ಪ್ರೇಕ್ಷಕರ ಕಡೆ ನೋಡ್ತಾ, ಅವರಿಗೆ ಹಾಯ್ ಮಾಡ್ತಾ, ಅವರಿಗೆ ಬಾಯ್ ಮಾಡ್ತಾ, ಅವರಿಗೆ ಕೆಲವೊಂದು ಸೂಕ್ಷ್ಮ ಅಂದರೆ ಖುಷಿಯ ಸೂಕ್ಷ್ಮಗಳನ್ನು ತೋರಿಸ್ತಾ ಬೈಕ್ ಓಡಿಸ್ತಾ ಇರ್ತಾರೆ. ನೋಡಲಿಕ್ಕಂತೂ ಅದ್ಭುತವಾದ ದೃಶ್ಯ ಇದು. ಸ್ನೇಹಿತರೆ, ಇನ್ನೊಂದೇನು ಗೊತ್ತಾ, ಅಲ್ಲಿ ಒಬ್ಬರು ಮೇಯ್ನ್ ಹೆಡ್ ಇರ್ತಾರೆ. ಅವರು ಆಡಿಸೋದು ಇದನ್ನು ಕೆಳಗಡೆ ನಿಂತಿರ್ತಾರೆ ನೋಡಿ. ಅವರ ಆಣತಿ ಮೇರೆಗೆ ಇವರ ಆಟ ನಡೀತಾ ಇರುತ್ತೆ. ರಿಂಗ್ ಮಾಸ್ಟರ್ ಅವರು. ಈ ಸರ್ಕಸಲ್ಲಿ ಪ್ರಾಣಿಗಳನ್ನು ಹೇಗೆ ಅವರು ಪಳಗಿಸ್ತಾ ಇರ್ತಾರಲ್ವ, ಈಗ ಬನ್ನಿ ಆಗೋಗಿ ಅಂತ, ಇವರಿಗೂ ಅಷ್ಟೇ ಅವ್ರು ಎಷ್ಟೊತ್ತು ಸುತ್ತಬೇಕು, ಆಮೇಲೆ ಯಾವಾಗ ಕೆಳಗೆ ಬರಬೇಕು ಅಂತೇಳಿ ಸೂಕ್ಷ್ಮ ಕೊಡ್ತಾರೆ. ಆಗ ಒಬ್ಬೊಬ್ಬರಾಗಿ ಇಳಿತಾ ಹೋಗ್ತಾರೆ. ಹಾಗೆ ಇಳಿಯುವಾಗ ಸಹ ನ್ಯಾಕ್ ಮೂಲಕನೇ ಇಳಿಬೇಕು. ಎಷ್ಟು ರೌಂಡು ಮೆಲ್ಲಗೆ ಬಂದು ಕೆಳಗಡೆ ಇಳಿಬೇಕು ಅಂತೇಳಿ, ಆಮೇಲೆ ಅವರು ಎಲ್ಲಿ ನಿಲ್ಲಬೇಕು ಅಂಥೇಳಿ ಮೊದಲೇ ನಿಗದಿಯಾಗಿರುತ್ತೆ. ಕಾರ್ಗಳು ಎಲ್ಲಿ ನಿಂತಿರುತ್ತೆ, ಬೈಕ್ಗಳು ಬಂದು ಎಲ್ಲಿ ನಿಲ್ಲಬೇಕು, ಎಲ್ಲಿ ಕೆಳಗಡೆ ಇಳಿಬೇಕು ಅಂಥೇಳಿ ನಿಗದಿಯಾಗಿರುತ್ತೆ. ಆ ನಿಗದಿತ ಸ್ಥಳದಲ್ಲೇ ಅವ್ರು ಇಳಿಬೇಕು, ನಿಲ್ಲಿಸಬೇಕು. ಅವರೆಲ್ಲಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ನಿಲ್ಲಿಸುವ ಜಾಗ, ಇಳಿಯುವ ಜಾಗ ಮಾಡಿದ್ರೆ ಒಂದಕ್ಕೊಂದಕ್ಕೆ ಆಕ್ಸಿಡೆಂಟ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಆ ಮಧ್ಯದಲ್ಲೊಬ್ಬರು ರಿಂಗ್ ಮಾಸ್ಟರ್ ಇರ್ತಾರೆ. ಅವರ ಆಣತಿ ಮೇರೆಗೆ ಬೈಕ್ಗಳು ಬಂದು ನಿಲ್ಲುತ್ತೆ. ಆನಂತರ ಅವರ ಆಣತಿಯ ಮೇರೆಗೆ ಕಾರ್ಗಳು ಹೊರಡುತ್ತೆ. ಈಗ ಕಾರ್ಗಳು ರೌಂಡ್ ಹೊಡೆಯುತ್ತೆ ನೋಡಿ. ಇಷ್ಟೋ ತನಕ ಬೈಕ್ ಆಯ್ತಲ್ವಾ, 3 ಬೈಕ್ ಸಹ ಕೈ ಬಿಟ್ಟು ಪ್ರದರ್ಶನ ಮಾಡಿ ಅವರು ಕೆಳಗಡೆ ಇಳಿದ್ರು. ಈಗ ಕಾರು ಹೊರಡುತ್ತೆ, ಅದು ಸಹ ಹೇಗೆ ಪ್ರದರ್ಶನ ಮಾಡುತ್ತೆ ನೋಡಿ.